ಧಾರವಾಡ ಜಿಲ್ಲೆಯಲ್ಲಿ ಉದ್ಯೋಗ ಭವಿಷ್ಯವನ್ನ ಒತ್ತಾಯಿಸಿ ವಿದ್ಯಾರ್ಥಿಗಳು ಇದೀಗ ಧಾರವಾಡ ರಾಹಿರ ಮಠಕ್ಕೆ ಮೊರೆ ಹೋಗಿರುವುದು ಗಮನಾರ್ಹವಾಗಿದೆ. ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ತ್ವರಿತಗೊಳಿಸಬೇಕೆಂಬ ಬೇಡಿಕೆಯೊಂದಿಗೆ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯ ಮನವಿಯನ್ನ ಮಾಡಿದ್ದಾರೆ. ನಾವು ಸುಮಾರು ವರ್ಷಗಳ ಹಿಂದೆ ಹೋರಾಟದಲ್ಲಿ ಮುಳುಗಿದ್ದೇವೆ. ನಾವು ಸುಮಾರು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡಿಲ್ಲ. ನಾವು ಇದೇ 1ನೇ ತಾರೀಕು ಹೊಸ ವರ್ಷದಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಮಂತ್ರಾಲಯಕ್ಕೆ ಹೋಗಿ ನಾವೆಲ್ಲ ನಿರುದ್ಯೋಗಿಗಳೆಲ್ಲ ಕೂಡಿ ದೈಹಿಕ ಶಿಕ್ಷಕರೆಲ್ಲ ಕೂಡಿ ಹೋಗಿ ಮನವಿ ಪತ್ರ ಸಲ್ಲಿಸಿದ್ದೇವೆ. ಅದಕ್ಕೋಸ್ಕರ ಇದೇ 24ನೇ ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಅಲ್ಲಿ ಅವತ್ತಿನ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳು ಶೀಘ್ರದಲ್ಲಿ ಭರ್ತಿಯಾಗಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಎಲ್ಲ ದೈಹಿಕ ಶಿಕ್ಷಕರ ಹುದ್ದೆಗಳು ಶೀಘ್ರದಲ್ಲಿ ಭರ್ತಿಯಾಗಲಿ ಅಂತ ಎಲ್ಲ ನಿರುದ್ಯೋಗಿಗಳು ರಾಘವೇಂದ್ರ ಸ್ವಾಮೀಜಿಯವರಿಗೆ ಮೊರೆ ಹೋಗಿದ್ದೆವು. ಸರ್ಕಾರಕ್ಕೆ ಬೇಗ ಬುದ್ಧಿ ಕಲಿಸಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ನೇಮಕಾತಿ ಆಗಲಿ ಅಂತೇಳಿ ನಾವು ರಾಯರ ಮೊರೆ ಹೋಗಿದ್ದೆವು. ಸುಮಾರು ಹೋರಾಟಗಳನ್ನು ಮಾಡಿ ಬೇಸತ್ತಿದ್ದೆವು. ನಾವು 2016ರಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. 2006ರಿಂದ ಕೂಡ ಪ್ರೈಮರಿ ನೇಮಕಾತಿ ಆಗಿಲ್ಲ, ಹೈಸ್ಕೂಲ್ ನೇಮಕಾತಿ ಆಗಿಲ್ಲ, PU ನೇಮಕಾತಿ ಆಗಿಲ್ಲ, ಡಿಗ್ರಿ ಕಾಲೇಜುಗಳ ನೇಮಕಾತಿ ಆಗಿಲ್ಲ. ಹಾಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೂಡ ನೇಮಕಾತಿ ಮಾಡಿಲ್ಲ. ಅದನ್ನು ಬೇಸತ್ತು ಮನನೊಂದು ನಾವು ರಾಯರ ಮೊರೆಗೆ ಹೋಗಿದ್ದೆವು. ಈಗ ನಾವು ನಿನ್ನೆ 24ನೇ ತಾರೀಕು ರಾಯರ ಹುಟ್ಟು ಹಬ್ಬ ಏನಿತ್ತು ಅವತ್ತಿನ ದಿನನೇ ನಾವು ಅಂತಂದ್ರೆ ಹೋರಾಟ ಮಾಡಿದೆವು. ಆ ಹೋರಾಟದ ಒಂದು ಪ್ರತಿಫಲವಾಗಿ ರಾಯರು ಏನು ಸರ್ಕಾರಕ್ಕೆ ಬುದ್ಧಿ ಕಲಿಸಿ ಶೀಘ್ರ ಸರ್ಕಾರ ಎಚ್ಚೆತ್ತುಕೊಂಡು ನೇಮಕಾತಿ ಏನು ಆಗ್ತದಂತ ಘೋಷಣೆ ಮಾಡಿದಾರ. ರಾಯರ ಅನುಗ್ರಹ ಆಗಿದೆ. ರಾಯರ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ. ರಾಯರು ಇನ್ನೂ ಹೆಚ್ಚಿನ ಖಾಲಿ ಇರುವ ಎಲ್ಲ ಹುದ್ದೆಗಳು ಶೀಘ್ರದಲ್ಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು 2,84,000 ಹುದ್ದೆಗಳು ಭರ್ತಿಯಾಗಿ ಆಗ್ಲಂತೇಳಿ ನಾ ಈ ಮುಖಾಂತರ ಕೇಳಿಕೊಟ್ಟಿದ್ದ ರಾಯರಿಗೆ ಮತ್ತೊಮ್ಮೆ ಖಾಲಿ ಇರುವ ಎಲ್ಲ ದೈಹಿಕ ಶಿಕ್ಷಕರ ಹುದ್ದೆಗಳು ಬೇಗ ನೇಮಕಾತಿ ಆಗಬೇಕು. ಮಕ್ಕಳು ದೈಹಿಕ ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ. ಅದನ್ನು ಮನಗಂಡು ಸರ್ಕಾರ ಬೇಗ ನೇಮಕಾತಿ ಆಗಲಿ ಅಂತೇಳಿ ಮತ್ತೊಮ್ಮೆ ನಾನು ರಾಯರ ಮುಖಾಂತರ ರಾಯರ ಸನ್ನಿಧಿಗೆ ಬಂದು ಇವತ್ತು ನಾವು ಪೂಜೆ ಸಲ್ಲಿಸಿದ್ದೇವೆ. ನಾವು ರಾಯರಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಲ್ಲರ ಸಮ್ಮುಖದಲ್ಲಿ ಧನ್ಯವಾದಗಳು. ನಾನು ಸುನೀಲ್ ಗೋಲಾ, ನಿರುದ್ಯೋಗಿ ದೈಹಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ. ನಮಸ್ಕಾರ. ಕಳೆದ ತಿಂಗಳು ವಿದ್ಯಾರ್ಥಿಗಳು ರಾಜ್ಯ ಮಂತ್ರಾಲಯಕ್ಕೆ ಭೇಟಿ ನೀಡಿ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿದ್ರು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಿಸಿದ ರಾಯರ ಅನುಗ್ರಹದಿಂದ ಸರ್ಕಾರಕ್ಕೆ ಬುದ್ಧಿ ಬಂದು ಖಾಲಿ ಹುದ್ದೆಗಳಿಗೆ ಶೀಘ್ರ ನೇಮಕಾತಿ ನಡೆಯಲಿ ಎಂದು ಪ್ರಾರ್ಥಿಸಿದ್ದಾರೆ. ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಕರ ಸಂಘದ ಮೂಲಕ ರಾಯರ ಸನ್ನಿಧಿಯಲ್ಲಿ ವಿದ್ಯಾರ್ಥಿಗಳ ನಿವೇದನೆಯನ್ನ ಸಲ್ಲಿಸಲಾಯಿತು. ತಮ್ಮ ಬೇಡಿಕೆಗಳನ್ನ ತ್ವರಿತಗೊಳಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಮನವಿ ಪತ್ರಗಳನ್ನ ರಾಯರ ಹುಂಡಿಗೆ ಹಾಕಿದ ಘಟನೆ ಕುತೂಹಲ ಮೂಡಿಸಿದೆ. ಇದೀಗ ರಾಜ್ಯ ಸರ್ಕಾರವು ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗೆ ರಾಯರ ಅನುಗ್ರಹದ ಫಲವೆಂದು ಕೆಲ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಧಾರವಾಡದ ರಾಯರ ಮಠದಲ್ಲಿ ವಿದ್ಯಾರ್ಥಿಗಳು ವಿಶೇಷ ಪೂಜೆ ಸಲ್ಲಿಸಿ ಬಾಕಿ ಇರುವ ಎಲ್ಲಾ ನೇಮಕಾತಿಗಳನ್ನು ಕೂಡ ಶೀಘ್ರ ಪೂರ್ಣಗೊಳಿಸಬೇಕೆಂದು ಭಕ್ತಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಈ ಧಾರ್ಮಿಕ ಮೊರೆ ಸರ್ಕಾರದ ಕ್ರಮಗಳೊಂದಿಗೆ ಹೇಗೆ ಹೊಂದಿಕೆಯಾಗುತ್ತದೆ ಎಂಬುದು ಗಮನಾರ್ಹವಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.